ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಆಲ್ರೆಡಿ ಟೈಟಲ್ ನೋಡಿ ನೀವು ತಿಳ್ಕೊಂಡಿರಬೇಕು ನಾ ಇವತ್ತು ಯಾವ ದೇವಸ್ಥಾನ ದರ್ಶನ ಮಾಡಿಸ್ಲತ್ತೀನಿ ಅಂತ ಹೇಳಿ. ನಾ ಇವತ್ತು ರಾಘವೇಂದ್ರ ಸ್ವಾಮಿ ಅವ್ರದ್ದು ದರ್ಶನ ಇವತ್ತು ತೋರಿಸ್ತೀನಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಅವ್ರದ್ದು ಪೂರ ಡೀಟೇಲ್ ಆಗಿ ಈ ವಿಡಿಯೋ ಒಳಗೆ ನೋಡಮಂತ. ಮೊದಲಿಗೆ ನಾ ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳಿ ನದಿ ಹತ್ರ ಹೋದಾಗ ನದಿ ಒಳಗೆ ಸ್ವಲ್ಪ ನೀರಿದ್ದು, ಯಾಕಂದ್ರೆ ಬೇಸಿಗೆ ಆಗಿರೋದ್ರಿಂದ ಎಲ್ಲ ನೀರು ಬತ್ತಿ ಹೋಗಿ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ನೋಡ್ಲಿಕ್ಕೆ ಕಾಣಿಸ್ಲತ್ತೀವಿ. ಏನಪ್ಪ ಇನ್ನೊಂದು ಬ್ಯಾಡ್ ಥಿಂಗ್ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರೆ ಅಲ್ಲಿ ಗಲೀಜು ಮಾಡ್ಯಾರ ಜನ. ದೇವ್ರ ಸನ್ನಿಧಾನಕ್ಕೆ ಬಂದೀವಿ, ಹೆಂಗಿರ್ಬೇಕು, ಯಾವ ರೀತಿ ಶಿಸ್ತು ಮೇಂಟೈನ್ ಮಾಡಬೇಕು ಅಂತ ಸ್ವಲ್ಪ ಜನ ತಿಳಿವಳಾಗಿಲ್ಲ. ಭಾಳಷ್ಟು ಗಲೀಜಾಗಿತ್ತು. ಅಂದ್ರೂ ಏನು ಮಾಡೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಬಂದಾರ ಪ್ರತಿಯೊಬ್ಬರು. ನಾವು ಮನಸ್ಸು ಪರಿಶುದ್ಧ ಇಟ್ಟುಕೊಂಡೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹೋಗಿ ದರ್ಶನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಇದೇ ನೋಡ್ಲತ್ತಿರಲ್ಲ, ಇದು ಹೊಸದಾಗಿ ಮಾಡಿದಂಥ ಕಟ್ಟಡ ಅದ. ಪೂರ ಹಳಿದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಏನಿತ್ತಲ್ಲ ಅದು ಎಲ್ಲ ಇದಾಗಿ ಇದು ಹೊಸದಾಗಿ ಮಾಡ್ಯಾರ. ಹೊಸದಾಗಿ ಮಾಡಿರೋಂಥ ಪ್ರತಿಯೊಂದು ಇದೇನು ನೋಡ್ಲತ್ತಿರಲ್ಲ, ಪ್ರತಿಯೊಂದು ಗೋಡೆ ಮೇಲೂ ಕೂಡ ಬೇರೆ ಬೇರೆ ದೇವ್ರದ್ದು ಎಲ್ಲ ಚಿತ್ರಣಗಳು, ಪೇಂಟಿಂಗ್ಸ್ ಎಲ್ಲನೂ ಮಾಡ್ಯಾರ. ಬಹಳಷ್ಟು ನೋಡ್ಲಿಕ್ಕೆ ಬಹಳಷ್ಟು ಅದ್ಭುತವಾಗಿ ಕಾಣಿಸ್ಲತ್ತದ. ಇಲ್ಲಿ ಏನಂತ ಹೇಳಿದ್ರೆ ಗರ್ಭಗುಡಿ ಒಳಗಂತೂ ಫೋಟೋ ತಕ್ಕೊಳಕ್ಕೆ ಬಿಡಲ್ಲ. ಸೊ ಇದು ಏನು ಬಿಲ್ಡಿಂಗ್ ನೋಡ್ಲತ್ತಿರಲ್ಲ, ಇದ್ರ ಎದುರುಗಡೆನೆ ನಿಂತು ಫೋಟೋ ತಕ್ಕೊಂಡು ಜನ ಎಲ್ಲ ಪೋಸ್ಟ್ ಮಾಡ್ತಾರೆ. ಇದ್ರ ಸಲುವಾಗಿ ಅಂದ್ರೆ ಮಂತ್ರಾಲಯಕ್ಕೆ ಬಂದೀವಿ ಅನ್ನೋದಕ್ಕೊಂದು ಬೆಸ್ಟ್ ಗುರುತು ಈ ಬಿಲ್ಡಿಂಗ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಹೋದ್ಮ್ಯಾಗ ಮಂಚಾಳಮ್ಮನ ದರ್ಶನ ಮಾಡ್ಕೊಂಡೆವು. ಅಂದ್ರೆ ನೋಡ್ಲತ್ತಿರಲ್ಲ, ಇಲ್ಲಿ ಇರೋ ಸಲುವಾಗಿ ರಾಯರಿಗೆ ಸಪೋರ್ಟ್ ಮಾಡಿದಂಥ ದೇವಿನೇ ಈ ಮಂಚಾಳಮ್ಮ ಅಂತ ಹೇಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಂ ಕಲ್ಪವೃಕ್ಷಯ ನಮತಂ ಕಾಮಧೇನುವೆ. ಇದು ಓದ್ಕೊಂಡು ಗುಡಿ ಒಳಗೆ ಎಂಟರ್ ಆದೆವು. ಸೊ ಯಾವ ರೀತಿ ಅನ್ನಿಸ್ತದ ಅಂತ ಹೇಳಿದ್ರು ಒಂಥರ ಪಾಸಿಟಿವ್ ವೈಬ್ಸ್ ಬರ್ತದ. ಅಂದ್ರೆ ದೇವ್ರ ಜಪ ಮಾಡ್ಕೊಂಡು ನಾವು ದರ್ಶನ ಮಾಡ್ಲಿಕ್ಕೆ ಹೋಗ್ಲತ್ತೀವೇನೋ ಅನ್ನೋ ಪಾಸಿಟಿವ್ ವೈಬ್ಸ ಇಲ್ಲಿ ಬರ್ತದ. ಸೊ ಒಳಗೆ ಕ್ಯಾಮ್ರಾ ಅಲವ್ ಇರಲಿಲ್ಲ, ಸೊ ಹೊರಗಿಂದ ನಿಮಗೆಲ್ಲಾನು ತೋರಿಸ್ಲತ್ತೀನಿ. ಒಳಗೆ ಹೋದ್ರೆ ಫೈನ್ ಅದ. ಆ್ಯಂಡ್ ದೇವ್ರದ್ದು ಎಲ್ಲ ಕಡೆ ಅವಾಯ್ಡೇ ಮಾಡ್ಲಿಕ್ಕತ್ತಾರ, ಎಲ್ಲೂ ಕ್ಯಾಮ್ರಾ ಅದು ಯೂಸ್ ಮಾಡಕ್ಕೆ ಬಿಡಲ್ಲ. ಸೊ ಅದು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಮ್ಯಾಗ ನೆಕ್ಸ್ಟ್ ನಾವು ಬಂದು ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ ಪಂಚಮುಖಿ ಹನುಮಾನ್ ಟೆಂಪಲ್. ಕಂಪಲ್ಸರಿ ಆ ದೇವಸ್ಥಾನಕ್ಕೆ ಹೋಗಿ ಆದರೂ, ಇಲ್ಲಾಂದ್ರೆ ಮೊದಲೇ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರ. ಎದೆ ಸಲುವಾಗಿ ಅಂತ ಹೇಳಿದ್ರೆ ಸತತ 12 ವರ್ಷಗಳ ಕಾಲ ರಾಯರು ಈ ಬೆಟ್ಟದ ಮೇಲೆ ಕುಂತು ಜಪ ಮಾಡಿದ್ರಂತ, ತಪಸ್ಸಿ ಕುಂತಿದ್ರಂತ. ಸೊ ಅದ್ರ ಸಲುವಾಗಿ ಆ ಟೈಮ್ನಾಗ ರಾಯರಿಗೆ ಹಾದಿ ತೋರಿಸಿದ್ರಂತ. ಯಾರಂದ್ರೆ ಆಂಜನೇಯ ಸ್ವಾಮಿ, ಈ ಕಡೆ ನೀವು ಹೋಗ್ರಿ, ಅಲ್ಲಿ ಮಂತ್ರಾಲಯದಾಗ ನೀವು ಹೋಗಿ ನೆಲೆಸಿರಿ ಅಂತ ಹೇಳಿ ಈ ಆಂಜನೇಯ ಸ್ವಾಮಿ ಅವರಿಗೆ ದಾರಿ ತೋರಿಸಿದ್ರಂತ. ಸೊ ಆ ದಾರಿ ತೋರಿಸಿದಂಥ ಒಂದು ಜಾಗ ಕೂಡ ಅಲ್ಲಿ ನೀವು ನೋಡ್ಬೋದು. ಅದಾದ್ಮೇಲೆ ದೇವಸ್ಥಾನದ ಹಿಂಭಾಗದ ಒಳಗ ಒಂದು ನಿಮ್ಗೆ ಲಕ್ಷ್ಮೀ ಮಾತಾದು ದೇವಸ್ಥಾನ ಕೂಡ ನೋಡ್ಲಿಕ್ಕೆ ಕಾಣಿಸ್ತದ. ಮತ್ತೊಂದು ಆಂಜನೇಯ ಸ್ವಾಮಿದು ಪಾದರಕ್ಷೆ ಇರೋಂಥ ದೇವಸ್ಥಾನ ಇಲ್ಲಿ ಕಾಣಿಸ್ತದ. ಇದು ಹಾಕೊಂಡು ಆಂಜನೇಯ ಸ್ವಾಮಿ ಅಡ್ಡಾಡ್ತಾರ ಅಂತ ಹೇಳಿ ಇಲ್ಲಿನ ಜನ ನಂಬಿಕೊಂಡು ಬಂದಾರ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾವು ಭಾವಿಸ್ತೀನಿ. ನನ್ನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.